ವಿಜಯಪುರ ಜಿಲ್ಲೆಗೆ ಕನ್ನೇರಿ ಶ್ರೀಗಳನ್ನು ನಿರ್ಬಂಧಿಸಲಾಗಿದೆ. ಹಾಗಾಗಿ ಈಗ ಸಚಿವ ಎಂಬಿ ಪಾಟೀಲ್ ಅವರ ವಿರುದ್ಧ ಕನ್ನೇರಿ ಶ್ರೀ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಕುತೂಹಲ ಘಟ್ಟಕ್ಕೆ ಕನ್ನೇರಿ ವಿಜಯಪುರ ಜಿಲ್ಲಾ ನಿರ್ಬಂಧ. ಶ್ರೀಗಳ ಬ್ಯಾನ್ಗೆ ಪ್ರತಿಯಾಗಿ ಹಿಂದೂ ಸಮಾವೇಶಕ್ಕೆ ಸಿದ್ಧತೆಗಳಾಗಿದೆ. ಸಚಿವರ ವಿರುದ್ಧವೇ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಇದು. ಕನ್ನೇರಿ ಶ್ರೀ ಬ್ಯಾನ್ ವಿರುದ್ಧ ಬಸವಾದಿ ಶರಣರ ಹಿಂದೂ ಸಮಾವೇಶ ಡಿಸೆಂಬರ್ 29ರಂದು ಬಬಲೇಶ್ವರದಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 300ಕ್ಕೂ ಅಧಿಕ ಶ್ರೀಗಳು 25,000 ಜನರನ್ನ ಸೇರಿಸಬೇಕು ಅಂತಲೂ ಕೂಡ ಚಿಂತನೆ ಆಗಿದೆ. ಎಂಬಿ ಪಾಟೀಲ್ ಕ್ಷೇತ್ರದಲ್ಲೇ ಅಭಿಮಾನಿಗಳಿಂದ ಶಕ್ತಿ ಪ್ರದರ್ಶನ. ಕನ್ನೇರಿ ಶ್ರೀಗಳನ್ನ ಸಮಾವೇಶಕ್ಕೆ ಕರೆ ತರೋದಕ್ಕೂ ಕೂಡ ಪ್ಲಾನ್ ಆಗಿದೆ. ಶಿರೋಳದ ಮಠದ ಶಂಕರಾರೂಢ ಸ್ವಾಮೀಜಿ ಇದರ ನೇತೃತ್ವವನ್ನು ವಹಿಸ್ತಾರ. ಎಂಬಿ ಪಾಟೀಲ್ ವಿರುದ್ಧವಾಗಿ ಸಮಾವೇಶ ಮಾಡ್ತಾ ಇಲ್ಲ. ಕನ್ನೇರಿ ಶ್ರೀ ನಿರ್ಬಂಧ ವಿರೋಧಿಸಿ ಇದು ಮಾಡ್ತಾ ಇಲ್ಲ. ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಸಮಾವೇಶ ಅಂತ ಶ್ರೀಗಳು ಹೇಳ್ತಿದ್ದಾರೆ. ಲಿಂಗಾಯತ ಸ್ವಾಮೀಜಿಗಳ ವಿರುದ್ಧ ಕೆಟ್ಟ ಶಬ್ದಗಳನ್ನು ಬಳಸಿ ಮಾತನಾಡಿದರು ಅನ್ನೋ ಕಾರಣಕ್ಕಾಗಿ ಕನ್ನೇರಿ ಶ್ರೀಗಳನ್ನು ವಿಜಯಪುರ ಜಿಲ್ಲೆಗೆ ಬ್ಯಾನ್ ಮಾಡಲಾಗಿತ್ತು ಪ್ರವೇಶವನ್ನು. ಆದರೆ ಈಗ ಇಂಟ್ರೆಸ್ಟಿಂಗ್ ಆದಂಥ ಒಂದು ಬೆಳವಣಿಗೆ ನಡೀತಾ ಇದೆ. ಮೊನ್ನೆ ಬೆಳಗಾವಿಯಲ್ಲಿ ಒಂದು ಸಭೆ ನಡೀತು. ಸಭೆಯ ಬಳಿಕ ಈಗ ಬರ್ತಕ್ಕಂಥ 29ನೇ ತಾರೀಕು ಬಬಲೇಶ್ವರದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶನ ಮಾಡಲಿಕ್ಕೆ ಈಗ ಅಭಿಮಾನಿಗಳು ಹೋಗ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಒಂದಿಷ್ಟು ಶ್ರೀಗಳು ಸಹ ಆ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸ್ವತಃ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ಏನೆಲ್ಲ ಪ್ಲಾನಿಂಗ್ಸ್ ಇದಾವೆ ಮತ್ತು ಯಾವ ರೀತಿಯಾಗಿ ಸಮಾವೇಶ ನಡೀತೆ ಅವರಿಂದ ಬಸವಾದಿ ಶರಣರ ಹಿಂದೂ ಮಹಾ ಸಮಾವೇಶ ಇದು ಹಿಂದೂ ವೇದಿಕೆಯಿಂದನೇ ನಡೆಯತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಮತ ಸಂಪ್ರದಾಯಸ್ಥ 300ಕ್ಕೂ ಅಧಿಕವಾಗಿ ಮಠಾಧಿಪತಿಗಳು, ಸಾಧು ಸಂತರು, ಜಗದ್ಗುರುಗಳು ಆಗಮಿಸಲಿದ್ದಾರೆ. ಹಾಗೆ ಕರ್ನಾಟಕದ ಎಲ್ಲ ಹಿಂದೂ ಅಭಿಮಾನಿಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾವು ಎಲ್ಲರನ್ನು ಆಹ್ವಾನಿಸ್ತಾ ಇದ್ದೇವೆ. ದೇಶದಲ್ಲಿ ಹಿಂದೂಗಳಿಗೆ ಆವಾಗವಾಗ ಅತ್ಯಾಚಾರ, ಅನಾಚಾರ ನಡೀತಾನೇ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ, ಆಚಾರ, ವಿಚಾರಗಳು ಯುವ ಪೀಳಿಗೆಗೆ ಮುಟ್ಟಬೇಕು ಅನ್ನುವಂಥ ಏಕೈಕ ಕಳಕಳಿಯಿಂದ ಈ ಬೃಹತ್ ಸಮಾವೇಶವನ್ನು, ಹಿಂದೂ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ಕನ್ನೇರಿ ಶ್ರೀಗಳಿಗೆ ವಿಜಯಪುರಕ್ಕೆ ಪ್ರವೇಶವನ್ನು ಬ್ಯಾನ್ ಮಾಡಲಾಗಿತ್ತು. ಅದರ ಪ್ರತಿಯಾಗಿ ಈ ಸಮಾವೇಶ ಅನ್ನುವಂಥದ್ದು ಹಾಗೇನಿಲ್ಲ. ಅದು ಈ ತಿಂಗಳು ನಿರ್ಬಂಧ ಮುಗೀತು. ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಅವರು ಸ್ಪಂದಿಸಿ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬರಲಿ ಅಂತೇಳಿ ಆಗ್ರಹ ಇದೆ. ಬರ್ಬೋದು, ಬರದೇ ಇರ್ಬೋದು. ಕನ್ನೇರಿ ಶ್ರೀಗಳು ನಿರ್ಬಂಧ ಕುರಿತಂತಾಗಲಿ ಅಥವಾ ಬೇರೆ ವಿಚಾರಗಳಾಗಲಿ ಈ ಕಾರ್ಯಕ್ರಮ ಅಲ್ಲ. ಬಸವಣ್ಣವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದಂಥವರು, ಅವರ ಹೆಸರಲ್ಲಿ ಹಿಂದೂ ಸಮಾವೇಶ ಒಂದಕ್ಕೊಂದು ಸಿಂಕ್ ಆಗ್ತಾ ಇಲ್ಲ ಅಂತಕ್ಕಂಥ ಅನುಮಾನಗಳನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸವಣ್ಣವರು ಹಿಂದೂಗಳಲ್ಲ ಅಂತ ಯಾರು ಹೇಳಿದರು? ಬಸವಣ್ಣವರು ಹಿಂದೂಗಳೇ. ಎಲ್ಲ ಶರಣರ ವಚನಗಳ ಅಂಕಿತನಾಮ ಹಿಂದೂ ದೇವಾಲಯದ ದೇವರುಗಳ ಹೆಸರುಗಳೇ ಇದೆ. ಕೆಲವು ಜನಗಳಿಗೆ ಏನಾಗಿದೆ, ಇತ್ತಿತ್ತಲಾಗಿ ತಪ್ಪು ಕಲ್ಪನೆ ಆಗಿಯೋ ಅಥವಾ ಅವರ ತಿಳುವಳಿಕೆಯ ಕೊರತೆಯೋ ಗೊತ್ತಿಲ್ಲ. ನಾವೇ ಬೇರೆ ಅವರೇ ಬೇರೆ ಅಂತ ಹೊಂಟಿದ್ದಾರೆ. ಬೇಕಾದಷ್ಟು ವಚನಗಳು ಹಿಂದೂಗಳನ್ನು ಕುರಿತಾಗಲಿ ನಮ್ಮ ದೇವರನ್ನು ಕುರಿತುಗಳಾಗಲಿ ವಚನಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶಿವಶರಣರೆಲ್ಲರೂ ಹಿಂದೂಗಳೇ ಇದ್ದರು, ಅವರೇನು ಬೇರೆ ಅಲ್ಲ. ಇತ್ತಿತ್ತಲಾಗಿ ಅದು ಬೇರೆ ಬೇರೆ ಹೀಗೆ ಬೇರೆ ಅಂಥೇಳಿ ಕೆಲವು ಜನ ಸ್ವಾಮಿಗಳು ಅದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊಂಟಿದ್ದಾರೆ. ಅದಕ್ಕೆ ಒಂದಿಷ್ಟು ಜನ ಲೆಫ್ಟಿಸ್ಟ್ ಸಹಕಾರ ಕೊಡ್ತಾ ಇದ್ದಾರೆ. ಸಮಾವೇಶ ಮಾಡೋದಾಗಿದ್ದರೆ ವಿಜಯಪುರ ಇತ್ತು, ಬಸವನ ಬಾಗೇವಾಡಿ ಬಸವೇಶ್ವರ ಕ್ಷೇತ್ರ ಇತ್ತು. ಆದರೆ ಬಬಲೇಶ್ವರದಲ್ಲೇ ಮಾಡಲಿಕ್ಕೆ ಉದ್ದೇಶ ಏನು? ಕನ್ನೇರಿ ಶ್ರೀಗಳ ಬ್ಯಾನ್ ಹಿಂದೆ ಎಂಬಿ ಪಾಟೀಲ್ ಇದ್ದರು. ಹಾಗಾಗಿ ಅದರ ಒಂದು ಶಕ್ತಿ ಪ್ರದರ್ಶನ ಅವ್ರ ವಿರುದ್ಧ ಅನ್ನೋಂಥದ್ದು ಇಲ್ಲ. ಅವ್ರ ಶಕ್ತಿ ಪ್ರದರ್ಶನ ಅಂತಲ್ಲ, ಎಂಬಿ ಪಾಟೀಲ್ ವಿರುದ್ಧ ಅಂತಲ್ಲ. ಬಬಲೇಶ್ವರ ಮಾಡಬೇಕಂತ ಬಹಳ ವರ್ಷಗಳಿಂದ, ಬಹಳ ದಿನಗಳಿಂದ ಚಿಂತನೆ ಇತ್ತು. ಈಗ ಆರಂಭ. ಇನ್ನು ಮುಂದಿನ ದಿನಮಾನದಲ್ಲಿ ಬಿಜಾಪುರದಲ್ಲಿ ಆಗುತ್ತೆ, ಮತ್ತು ಬೆಳಗಾವಿಯಲ್ಲಿ ಆಗುತ್ತೆ, ಧಾರವಾಡದಲ್ಲಿ ಆಗುತ್ತೆ, ಗದಗಿನಲ್ಲಿ ಆಗುತ್ತೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.